ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಫಸ್ಟ್ನೇ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಬಂದ್ಬಿಟ್ಟು ಮುಂಬೈ ಸೀರೀಸ್ ಪಾರ್ಟ್ 2 ನೋಡ್ಬೋದು. ನಾವು ಸ್ಟೇ ಮಾಡಿರೋದು ಇದು ಹೋಟೆಲು, ನಾವು ಸ್ಟೇ ಆಗಿರೋ ಹೋಟೆಲು. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಆಮೇಲೆ ವ್ಲಾಗು ಸಹ ಮಾಡಬೇಕು ಅಂತ ನೆನಪಾಯ್ತು, ಅದಕ್ಕೆ ವ್ಲಾಗ್ ಮಾಡ್ತಿದ್ದೀನಿ. ದಿಸ್ ಈಸ್ ಅವರ್ ಲಾಬಿ. ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಏರಿಯಾ. ಈಗ ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡಾಯ್ತು. ಈಗ ಆಮೇಲೆ ನೆನಪಾಯ್ತು ವ್ಲಾಗ್ ಮಾಡಬೇಕು ಅಂತ. ಈಗ ಕಾಫಿ ಬರುತ್ತೆ, ಕಾಫಿ ಕುಡ್ಕೊಂಡು ರೂಮಿಗೆ ಹೋಗ್ತೀವಿ. ಇವತ್ತು ಹೊಸ ರೂಮ್. ಹೋದ ಇನ್ನೊಂದು ರೂಮ್ ನೋಡಿದರೆ ಈ ಸಲ ಬೇರೆ ರೂಮು. ಅದು ತೋರಿಸ್ತೀನಿ ಈ ಸಲ ಯಾವ ರೂಮ್ ಮಾಡಿದ್ದೀವಿ ಅಂತ. ಈಗ ಇನ್ನೊಂದು ರೂಮಿಗೆ ಶಿಫ್ಟ್. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪಾಗಿ ಬರ್ತಾನೆ. ಆಗಿದ್ದೀವಿ. ಆ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಚಿರೋ ಆಲ್ರೆಡಿ ಒಳಗಿದ್ದಾನೆ. ಚಿರೋ ಏನ್ ಮಾಡ್ತಿದ್ದ ಒಳಗೆ? ನೋಡಿ, ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಒಂದು ವಾಶ್ರೂಮ್ ಬರುತ್ತೆ. ಅದಾದ್ಮೇಲೆ ಒಂದು ಸ್ನಾನದ ಏರಿಯಾ ಇಷ್ಟೇ. ಇದಾದ್ಮೇಲೆ ಮತ್ತೆ ಎಂಟ್ರೆನ್ಸ್ ಅಲ್ಲೇ ಒಂದು ಒಳ್ಳೆ ದೊಡ್ಡ ಮಿರರ್ ಇದೆ. ಅದಾದ್ಮೇಲೆ ಮತ್ತಿಲ್ಲೊಂದು ಮಿರರ್, ಒಂದು ಲಾಕರ್, ಒಂದು ಕಬಾರ್ಡ್. ಇದು ಕ್ಲೋಸ್ ಮಾಡೋ ಕಬಾರ್ಡು. ಮತ್ತೆ 3 ವಾಟರ್ ಬಾಟಲ್, ಒಂದು ಕಾಫಿಗೆ, ಇನ್ನೊಂದು ನಾವು ಎಕ್ಸ್ಟ್ರಾ ಒಂದು ವಾಟರ್ ಬಾಟಲ್ ತಂದಿದ್ವಿ. 2 ಟಬಲ್, ಸೋಫಾ, ಒಂದು ಕಿಂಗ್ ಸೈಜ್ ಬೆಡ್, ಪ್ಲಸ್ AC, 2 ಫ್ಯಾನ್. ಹೋಸಲಿಕ್ಕಿಂತ ಇದು ತುಂಬ ದೊಡ್ಡ ರೂಮು. ಹೆಂಗಿದೆ ನೋಡಿ ರೂಮ್ ಹೆಂಗಿದೆ ಅಂತ ಹೇಳಿ. ಚೆನ್ನಾಗಿದೆ ರೂಮು. ಆ ರೂಮಲ್ಲಿ ಇದು ಟೇಬಲ್ ಎಲ್ಲ ಇರಲಿಲ್ಲ. ಏಜೆ ಫ್ರೆಂಡ್ಸ್ ಎಲ್ಲ ಬಂದಾಗ ಕಷ್ಟ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ದೊಡ್ಡ ರೂಮ್ ಮಾಡಿದ್ದು. ಫಸ್ಟ್ನೇ ವ್ಲಾಗಿಗೆ ಚೆನ್ನಾಗಿ ಸಪೋರ್ಟ್ ತೋರಿಸಿದ್ದೀರಾ. ಫಸ್ಟ್ನೇ ವ್ಲಾಗಿಗೆ ತುಂಬ ಚೆನ್ನಾಗಿ ಹೋಯ್ತು. ಸೆಕೆಂಡ್ನೇ ವ್ಲಾಗಿಗೆ ಹಂಗೆ ಸಪೋರ್ಟ್ ತೋರಿಸಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ. ನೀವು ಸಪೋರ್ಟ್ ತೋರಿಸ್ಬೇಕಷ್ಟೇ. ಎಫರ್ಟ್ ನಾವು ಹಾಕ್ತೀವಿ, ಸಪೋರ್ಟ್ ನೀವು ತೋರಿಸಿ ಅಷ್ಟೇ. ಸ್ನಾನ ಮಾಡ್ಕೊಂಡು AJ ಮನೆಗೆ ಹೋಗಿ, ಫಸ್ಟ್ನೇ ವ್ಲಾಗಲ್ಲಿ AJ ಮನೆ ಗಣಪತಿ ತೋರ್ಸೋಕ್ಕಾಗಿಲ್ಲ. ಈ ವ್ಲಾಗಲ್ಲಿ AJ ಮನೆ ಗಣಪತಿ ಕವರ್ ಮಾಡ್ತೀನಿ. ಮತ್ತೆ ಅದ್ರ ಜೊತೆ ಇನ್ನೂ ಒಳ್ಳೊಳ್ಳೆ ಗಣಪತಿ ತೋರಿಸ್ತೀನಿ, ನೋಡಿ. ಚಿರು ಏನಾರ ಹೇಳ್ತೀಯಾ? ಬರೀ ಮೊಬೈಲ್ ಇಟ್ಕೊಳ್ಳೋದಾಯ್ತಲ್ಲ ನಿಂದು. ಬರೀ ಮೊಬೈಲು. ಸರಿ ಗಾಯ್ಸ್, ಈಗ ನಾವು AJ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಮತ್ತೆ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಅದ್ ಯಾವ ಅಳಸಲ್ ಕತೆ. ಈಗ ಫ್ರೆಶ್ ಅಪ್ ಆಗಿ AJ ಮನೆಗೆ ಹೋಗ್ತಿದ್ದೀವಿ. ಆಮೇಲೆ ಗಿಫ್ಟ್ ತಗೊಂಡಿದ್ರು. ಗಿಫ್ಟ್ ಎಲ್ಲೋಯ್ತು ಅನ್ಕೋಬೇಡಿ. ನೆನ್ನೆ ಒಂದು ದಿವಸ ಫುಲ್ ವ್ಲಾಗೇ ಮಾಡಿಲ್ಲ. ಅದು ಆಲ್ರೆಡಿ ಹೋಗಿ ಕೊಟ್ಟಾಯಿತು. ಈಗ ನಾವು ಹೋಗಿ AJ ಮನೆಗೆ ಹೋಗಿ ಅಲ್ಲಿ ಗಣಪತಿ ಹೆಂಗಿದೆ ಅಂತ ತೋರಿಸ್ತೀನಿ. ಅವ್ರ ಮನೇಲಿ ಮಸ್ತಾಗಿರೋ AJ ಅವರ ಮನೆಗೆ ಬಂದಿದ್ದೀನಿ. ಫಸ್ಟ್ನೇ ವ್ಲಾಗಲ್ಲಿ ತೋರಿಸಿದ ಗಣಪತಿ ಎಷ್ಟು ಹಿಂಗೈತೆ, ಎಷ್ಟು ಚೆನ್ನಾಗೈತೆ ನೋಡಿರಂತೆ. साइलेंट हो गए यार तुम सब. गणपति बाप्पा मंगल मूर्ति. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇದೀಗ ಎಷ್ಟು ಚೆನ್ನಾಗಿಟ್ಟವ್ರು ನೋಡಿ, ಹಿಂಗೆ ಕಾಣಿಸ್ತೈತೆ ನೋಡಿ. ಡೆಕೋರೇಷನು ಚೆನ್ನಾಗಿ ಮಾಡೋರೆ. ಇಲ್ಲಿ ಅವ್ರ ಮನೆಯವ್ರು ಫುಲ್ ಫ್ಯಾಮಿಲಿ ಇದೆ ಇಲ್ಲಿ. ಇವರು ನಮ್ಮ ಬಿಡ ನೋಡಿ, ಇಲ್ಲಿ ಬಿಡ ಎಲ್ಲರೂ ಬೆಳಕು ನೋಡಿ. ಈಗ ತೆಗಿಯಂತೆ ಸಚಿನ್ ಬಾಯ್ ಅವ್ರ ತಮ್ಮ AJ ಅವ್ರ ತಂಗಿ, ಅವ್ರ ಅಮ್ಮ ಅವ್ರ ಅಪ್ಪ ಇಲ್ಲೂ ಒಳಗಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿಟ್ಟು ಅವ್ರ ಮನೇಲೆ. ಅದ್ರ ಜೊತೆ ಇನ್ನೊಂದು ಕ್ಯೂಟ್ ಪಪ್ಪ. ಈಗ ಆರತಿ ಮಾಡ್ತಾರೆ, ಆರತಿದು ಹಾಕ್ತೀನಿ ನೋಡಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ದೇವ
ಬಂದಿದ್ದು ಮಹಾರಾಜ ಗಣಪತಿ. ಇದು ನಾಲಾ ಸುಪರಾಚ ಮಹಾರಾಜ ಅಂತ ಇದೆ ಹೆಸರು. ಈಗ ಇದರೊಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಯಾವುದೇ ಗಣಪತಿ ಆದರೂ ಹಿಂಗೆ ಇಟ್ಟಿರಲ್ಲ, ಇದು ಮುಂದ್ಗಡೆಯಿಂದ ಕಾಣಿಸಂಗೆ ಇಟ್ಟಿರಲ್ಲ. ಯಾಕಂದರೆ ಅಲ್ಲೇ ನೋಡ್ಕೊಂಡು ಹಂಗೆ ಹೋಗ್ತಾರೆ ಅಂತ. ಯಾರಾದರೂ ಅಷ್ಟೇ ಹಿಂಗೆ ಇಟ್ಟಿರಲ್ಲ, ಕಾಣಿಸೋ ಥರ ಇಡಲ್ಲ. ಒಳಗೆ ಬರಬೇಕು, ಒಳಗೆ ಬಂದ್ರೇ ಕಾಣಿಸ್ಬೇಕು ಆ ಥರ. ನಾಲಾ ಸುಪರಾಚ ಮಹಾರಾಜ. ಯಾವ ಥರ ಅಂದರೆ ಮುಂಬೈಯಲ್ಲಿ ಇನ್ನು ಒಂದು ಏರಿಯಾದಲ್ಲಿ ಒಂದೇ ಗಣಪತಿ ಇಡಬೇಕು, ಇಲ್ಲಿ ಇಡಬೇಕು, ಅಲ್ಲಿ ಇಡಬೇಕು ಅನ್ನೋದಿಲ್ಲ. ಈಗಿನ್ನು ಅದು ನೋಡಿದ್ವಿ, ಅದು ಎದುರುಗಡೆನೆ ಅವ್ರಿಗಿಂತ ದೊಡ್ಡದು. ಎಷ್ಟು ದೊಡ್ಡ ಶೆಡ್, ಎಷ್ಟು ದೊಡ್ಡದಾಯ್ತು ನೋಡಿ. ನೋಡಿ ಶೆಡ್ಡೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವ್ರ ಕಡೆ. ಒಂದು ಪೂಜೆ ಮಾಡೋಕ್ಕೆ ಸಣ್ಣ ಗಣಪತಿ. ಇದು ಇಷ್ಟು ಸಣ್ಣದಲ್ಲ ನೋಡಿ, ನವಿಲ್ ಗರಿ ಇದೆಯಲ್ಲ ಹಿಂದೆ ನೋಡಿ, ನವಿಲ್ ಮೇಲೆ ನಿಂತಿರೋ, ನವಿಲ್ ಗರಿ ಮೇಲೆ ಜಾರ್ಕೊಂಬರ್ತಾರೆ ಆ ಥರ. ಈಗ ಟೈಮ್ 1:30 ನೋಡ್ಬೋದು. ಇದು ನಾಳೆ ಗಣಪತಿ ವಿಸರ್ಜನೆ ಇದೆ. ಇವತ್ತು ಏನಂದರೆ ಜಾಗರಣೆ ಫುಲ್ಲು ನೋಡಿ. ಸ್ಪೀಡ್ ಆಡ್ತವ್ರೆ. ನಾವು ಆಡಿ ಗೆದ್ದಿದ್ದೀವಿ, ತರೇ ತೋರಿಸ್ತೀವಿ. 500 ರೂಪಾಯಿಂದ 3,000 ಮಾಡಿದ್ದೀನಿ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ಚಿರು ಇನ್ನೂ ಯಾರೂ ಮಂಗಿಲ್ಲ. ಇನ್ನು ಇವತ್ತೆಲ್ಲ ಫುಲ್ಲು ಇದೇ ಆಗುತ್ತೆ. ಇದು ಮತ್ತೆ ಅಲ್ಲಿಗೆ ಹೋಗಲ್ಲ, ಒಂದ್ಸಲಿ ಬಂದಮೇಲೆ ಮುಗೀತಿದ್ದು. ಮತ್ತು ಏನೇ ಯಾರು ಗೆಲ್ಲಿ ಬಿಡಲಿ, ನನ್ನ ಕಡೆಯಿಂದ ಇದು ಹೋಗಲ್ಲ. ಇದು ಲಾಸ್ಟ್ನೇ ದಿವಸ. ಇವತ್ತು ಗಣಪತಿ ವಿಸರ್ಜನೆ. ಇದು ಕೇಳಿಸಲ್ಲ, ಹಂಗಾಗಿ ಪಟ್ಟಣಕ್ಕೆ ತೋರಿಸ್ತೀನಿ ನೋಡಿ. ಈಗ ಇವತ್ತು ಲಾಸ್ಟ್ನೇ ದಿವಸ ಇಲ್ಲಿ. ಇವತ್ತು ಇದು ನಮ್ಮ ಫ್ರೆಂಡ್ ಅವ್ರ ಮನೆ ವಿಸರ್ಜನೆ. ಬಲೆ ಬಲೆ ಮನೆ ಎಲ ಎಲ ಬಲೆ ಬಲೆ ಮನೆ ಮನೆ ಅಲ್ಲ, ಗಣಪತಿ ವಿಸರ್ಜನೆ. ಇವಾಗ ಇಲ್ಲಿ ಪಟಾಕಿ ತಳಕ್ಕೆ ಬಂದಿದ್ದೀವಿ. ಇಲ್ಲಿ ವರ್ಷದ ಎಲ್ಲ ದಿವಸನೂ ಪಟಾಕಿ ಸಿಗುತ್ತೆ. ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಇದನ್ನು ತೋರಿಸ್ತೀನಿ ತಡ್ರಿ. ಇದು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹೊಡೆಯೋದು, ಹಿಂಗೆ ಮೇಲೆ ಇಟ್ಕೊಳ್ಳೋದ್ರಿಂದ ಶಾರ್ಟ್ಸ್ ನಿಂಗೆ ಬರುತ್ತೆ. ಕಲರ್ ಶಾರ್ಟ್ಸ್. ಎಷ್ಟು ಶಾರ್ಟ್ಸ್ ಇದು ಗೊತ್ತಿಲ್ಲ, ಎಷ್ಟು ಶಾರ್ಟ್ಸ್ ಅಂತ. ಅಲ್ಲಿ ದೊಡ್ಡದಿದೆ ನೋಡಿ. ನೆಕ್ಸ್ಟು ಇದೆಲ್ಲ ಕ್ಯಾಶಿಯರ್ ಎಲ್ಲ ಹುಡುಗಿರು, ಹೆಣ್ಣು ಹುಡುಗಿರು ಬರೀ ಪಟಾಕಿ ತಗೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಆಗಿದೆ. ಇನ್ನು ಡಿಕ್ಕಿಲೂ ಇದೆ, ಇನ್ನೊಂದು ಸ್ವಲ್ಪ ಇಲ್ಲೇ ಐತೆ, ತೋರಿಸ್ತೀನಿ. ಎಷ್ಟು ಇರ್ಬೋದು ಅನ್ಕೊಂಡ್ರೆ. ಇಷ್ಟು ಪಟಾಕಿ ಓನ್ಲಿ 9,500. ಇದರಲ್ಲಿ ಏನೇನಿದೆ ನಾನೇ ಅನ್ಕೊಂಡಿರ್ಲಿಲ್ಲ ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತ. ಏನೇನಿದೆ ಅಂತ ತೋರಿಸ್ತೀನಿ. ಈಗ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸ್ತೀನಿ. ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಕಾಚ ಇರ್ಲಿಲ್ಲ ರೀ ಹುಡುಗರಿಗೆ, ಕಾಚ ಹಾಕ್ತು ನಾನು. ತಳ್ಳ ಗಾಡಿಲೂ ಬಿಡ್ತಾರೆ ನೋಡಿ. ಗಾಡಿ ಅದು ರೆಂಟಿಗೆ ಸಿಗುತ್ತೆ. ಇಲ್ಲೊಂದು ಪೂಜೆ ಮಾಡ್ತಾವ್ರು ನೋಡಿ ಹಂಗೆ.
ಈ ತರ ಬಿಡ್ತಾರೆ ಗಣಪತಿಗಳನ್ನ ನೋಡ್ಬೋದು. ಈ ವರ್ಷದ ಲಾಸ್ಟ್ನೇ ಆರತಿ, ಇನ್ನು ಸ್ವಲ್ಪ ಹೊತ್ತಿರುತ್ತೆ. ಆರತಿ ಮುಗಿದ್ಮೇಲೆ ಹಿಂದ್ಗಡೆ ವಿಸರ್ಜನೆ ಆಗುತ್ತೆ. ನಮ್ಮ ಪಕ್ಕದಲ್ಲೇ ಇನ್ನೊಂದು ಆರತಿ ಆಗ್ತಿದೆ. ಫೈನಲಿ ವಿಸರ್ಜನೆ ಮುಗೀತು. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ವಿಸರ್ಜನೆ ಮಾಡಿದ್ನ ತೋರ್ಸಕ್ ಬಿಡಿಲ್ಲ ಇವರು. ಮೊಬೈಲ್ ಇಸ್ಕೊಂಡು ವಿಡಿಯೋ ರೀಸೆಂಟ್ಲಿ ಡಿಲೀಟಲ್ಲಿ ಎಲ್ಲ ಕಡೆ ಡಿಲೀಟ್ ಮಾಡಿಸಿದ್ರು ನೋಡಿ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಈಗ. ಇಲ್ಲೇ ವಿಸರ್ಜನೆ ಆಗಿದ್ದು. ಫುಲ್ ಸ್ಟ್ರಿಕ್ಟ್ ಇತ್ತು ಇಲ್ಲಿ. ಒಳಗಡೆ ಏನು ವಿಡಿಯೋ ಮಾಡೋಂಗಿರಲಿಲ್ಲ, ಯಾಕಂದರೆ ಇಲ್ಲಿ ಪರ್ಮಿಷನ್ ಇಲ್ಲ ವಿಸರ್ಜನೆ ಮಾಡೋಕ್ಕೆ. ಆದರೂ ಪರ್ಮಿಷನ್ ಮಾಡಿಸಿದ್ರು, ಕೊಟ್ಟರು ಅಂತ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆದರೂ ಮಾಡಿದೆ, ಇಸ್ಕೊಂಡು ಡೇಟ್ ಮಾಡ್ದ ಒಳ್ಳೆ ನೋಡೋಣ. ಈಗ ಇವತ್ತಿಗೆ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಬ್ಲಾಗ್ ಮುಂಬೈ ಸೀರೀಸ್ ಪಾರ್ಟ್ 3 ಆದಷ್ಟು ಬೇಗ ಬರುತ್ತೆ. ಸೆಕೆಂಡ್ ಬ್ಲಾಗಿಗೂ ಎಲ್ಲರೂ ಚೆನ್ನಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.